ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ನಾವು ಸಂದರ್ಭಕ್ಕೆ ತಕ್ಕಂತೆ ಜಾಣ್ಮೆಯನ್ನ ಉಪಯೋಗಿಸಿದ್ರೆ ಎಲ್ಲರೂ ನಮ್ಮನ್ನ ಪ್ರೀತಿ ಗೌರವದಿಂದ ನೋಡ್ತಾರೆ. ಕಷ್ಟ ಎದುರಾದಾಗ ನಮ್ಮಲ್ಲೇ ಸಲಹೆಗಳನ್ನು ಕೂಡ ಕೇಳ್ತಾರೆ. ಇಲ್ಲೊಬ್ಬ ರಾಜನ ಮಗನಿಗೆ ಮಂತ್ರಿಯ ಮಗ ಇದೇ ತರ ಎಲ್ಲಾ ಕಷ್ಟಗಳಲ್ಲೂ ಸಹಾಯ ಮಾಡ್ತಾ ಇದ್ದಾನೆ. ಈ ಕಥೆನ ಅಜ್ಜಿ ಬಾಯಲ್ಲಿ ಕೇಳಿ, ಸೂಪರ್ ಆಗಿರುತ್ತೆ. ಒಂದೂರಿನಲ್ಲಿ ಒಬ್ಬ ರಾಜ ಇದ್ದ. ತುಂಬ ಒಳ್ಳೆ ರೀತಿಲಿ ರಾಜ್ಯಭಾರ ಮಾಡ್ತಾ ಇದ್ದ. ಪ್ರಜೆಗಳೆಲ್ಲ ಸಂತುಷ್ಟವಾಗಿದ್ರು. ಆತನಿಗೊಬ್ಬ ಬುದ್ಧಿವಂತ ಮಂತ್ರಿ ಇದ್ದ. ಯಾವಾಗಲೂ ರಾಜನ ಜೊತೆಗಿದ್ದು ಸಹಾಯ ಮಾಡ್ತಿದ್ದ. ರಾಜನಿಗೊಬ್ಬ ಮಗ ಇದ್ದ. ಆತನ ಹೆಸರು ಯುವರಾಜ. ಹಾಗೆ ಮಂತ್ರಿಗೂ ಶಿವರಾಜ ಅನ್ನೋ ಮಗ ಇದ್ದ. ಅವರಿಬ್ಬರು ಬಹಳ ಒಳ್ಳೆ ಸ್ನೇಹಿತರಾಗಿದ್ರು. ಒಂದು ದಿನ ಯುವರಾಜನ್ಗೆ ಕನಸೊಂದು ಬಿತ್ತು. ಅದರಲ್ಲಿ ಅವನು ಅತ್ಯಂತ ಸುಂದರಿಯಾದ ಒಬ್ಳು ರಾಜಕುಮಾರಿನ ಕಂಡಿದ್ದ. ಕನಸಿನಲ್ಲಿ ಬಂದ ಕನ್ಯೆ ತುಂಬಾನೇ ಮೋಡಿ ಮಾಡಿದ್ಲು. ಮಾರನೇ ದಿನ ಯುವರಾಜ ಮತ್ತೆ ಶಿವರಾಜ ಮಾತಾಡ್ತಾ ಇರುವಾಗ ಈ ವಿಷಯ ಬಂತು. ಅವಳನ್ನ ಹುಡುಕ್ಬೇಕು, ನಾನು ಮದುವೆ ಆದ್ರೆ ಅವಳನ್ನ ಮಾತ್ರ ಅಂದ ಆ ಯುವರಾಜ. ಇದನ್ನ ಹೇಳ್ತಿದ್ದ ಹಾಗೆ ಮಂತ್ರಿ ಮಗ ಶಿವರಾಜ, ಆಗ್ಲಿ ನಡಿ ಹುಡುಕಿಕೊಂಡು ಬರೋಣ ಅಂತ ಹೇಳ್ದ. ಇಬ್ಬರು ಬೆಳಗಾಗ್ತಲೇ ಕುದುರೆಗಳನ್ನ ಏರಿ ಹೊರಟ್ರು. ಆದ್ರೆ ಕನಸಿನ ಕನ್ಯೆಯನ್ನ ಹುಡುಕೋದು ಸುಲಭದ ಮಾತಾಗಿರ್ಲಿಲ್ಲ. 2 ದಿನ ಸತತವಾಗಿ ಹುಡುಕಿದ್ರು ಎಲ್ಲೂ ಪತ್ತೆ ಆಗ್ಲಿಲ್ಲ. ದಣಿವಾಗಿ ಹಾಳ ದೇವಸ್ಥಾನವೊಂದಕ್ಕೆ ಬಂದ್ರು. ಆಗ ಒಂದು ಮಿಂಚಿನ ಹುಳ ಅವರ ಸುತ್ತ ತಿರುಗೋಕೆ ಶುರು ಮಾಡ್ತು. ಇದು ಮಂತ್ರಿ ಮಗನಿಗೆ ಕೋಪ ಬರಿಸ್ತು. ಆತ ಟಪ್ ಅಂತ ಹೊಡೆದಾಗ ಅದರಿಂದ ಒಂದು ಹುಡುಗಿ ಪ್ರತ್ಯಕ್ಷಳಾದ್ಲು. ಆಗ ಆ ಮಿಂಚು ಹುಳದ ಹುಡುಗಿ, ನಂಗೆ ಗೊತ್ತು ನೀವು ಆ ಹುಡುಗಿಯನ್ನ ಹುಡುಕೊಂಡು ಬಂದಿದ್ದೀರಾ ಅಂತ. ಅವಳೆಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತಿದೆ, ನಾನು ದಾರಿಯನ್ನ ಹೇಳ್ತೀನಿ ಅಂದ್ಲು. ಆದರೆ ಅವಳ ತಂದೆ ತುಂಬ ಕೋಪಿಷ್ಟ ಆಗಿರೋದ್ರಿಂದ ನಿಮಗೆ ಸಮಸ್ಯೆ ಆಗಬಹುದು. ಹಾಗೆ ನನಗೆ ಮಿಂಚು ಹುಳದ ಶಾಪ ವಿಮೋಚನೆ ಆಗಬೇಕಾದ್ರೆ ನನ್ನ ಶಿವರಾಜ ಮದುವೆ ಆಗಬೇಕು ಅಂತ ಹೇಳಿದ್ಲು. ಸರಿ ಅಂದ ಅವರು 3 ಪರ್ವತಗಳನ್ನ ದಾಟಿ ಹೊರಟಾಗ ಒಂದು ಭವ್ಯವಾದ ಅರಮನೆ ಸಿಕ್ತು. ಅಲ್ಲಿನ ಉದ್ಯಾನ ಬಲು ಸೊಗಸಾಗಿತ್ತು. ಅದನ್ನ ನೋಡ್ತಿದ್ದಾಗ ಯುವರಾಜನ ಕನಸಿನಲ್ಲಿ ಕಂಡಿದ್ದ ರಾಜಕುಮಾರಿ ಅಲ್ಲಿಗೆ ಬಂದಿದ್ಲು. ಅವಳನ್ನ ನೋಡಿ ಯುವರಾಜ ತುಂಬಾ ಸಂತೋಷಪಟ್ಟ. ಇವಳೆ ನಾನು ಕನಸಿನಲ್ಲಿ ಕಂಡವಳು ಅಂದ ರಾಜಕುಮಾರ. ಅವನು ಮಾತನಾಡಿಸೋಕೆ ಅಂತ ಅವಳ ಬಳಿ ಹೋದಾಗ ರಾಜಕುಮಾರಿ ನಸು ನಕ್ಕು ಅವನ ಕಡೆಗೆ ಹೂವೊಂದನ್ನ ಎಸೆದು ಹೊರಟು ಹೋದ್ಲು. ಮುಂದೇನ್ ಮಾಡಬೇಕು ಅಂತ ಚಿಂತಿಸ್ತಾ ಅವರಿಬ್ಬರು ಆ ಊರಿನ ಧರ್ಮಛತ್ರದಲ್ಲಿ ತಂಗಿದ್ರು. ಮಂತ್ರಿ ಮಗ ಅರಮನೆಗೆ ರೊಟ್ಟಿ ಬೇಯಿಸೋನ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ. ರಾಜಕುಮಾರಿಗಾಗಿ ಸಿಹಿ ಮಿಠಾಯಿಗಳನ್ನ, ಬಗೆ ಬಗೆಯ ಹಲ್ವಗಳನ್ನ ತಯಾರಿಸ್ದ. ಅವುಗಳನ್ನ ಕಂಡು ಕೂಡಲೇ ರಾಜಕುಮಾರಿ ಇವನ್ನ ತಯಾರಿಸಿದವನನ್ನ ಕರ್ಕೊಂಡು ಬಾ ಅಂತ ರೊಟ್ಟಿಯವನಿಗೆ ಆಜ್ಞೆ ಮಾಡಿದ್ಲು. ಮಂತ್ರಿ ಮಗ ಅಂತಃಪುರಕ್ಕೆ ಬಂದ. ನನ್ನ ಒಡೆಯ ರಾಜಕುಮಾರ ನಿನಗಾಗಿ ಪರಿತಪಿಸ್ತಿದ್ದಾನೆ ರಾಜಕುಮಾರಿ ಅಂತ ಹೇಳ್ದ. ರಾಜಕುಮಾರಿ ಎಂದು ಮಧ್ಯರಾತ್ರಿ ಅನ್ನಛತ್ರಕ್ಕೆ ಬರ್ತೀನಿ ಎಂದ್ಲು. ಈ ಸುದ್ದಿ ಕೇಳಿದ ಯುವರಾಜನಿಗೆ ತುಂಬಾ ಸಂತೋಷ ಆಯಿತು. ಮಧ್ಯರಾತ್ರಿಯ ಹೊತ್ತಿಗೆ ಗಾಢವಾದ ನಿದ್ರೆ ಬೇರೆ ಬಂತು. ರಾಜಕುಮಾರಿ ಆತನ ದಿಂಬಿನ ಅಡಿಯಲ್ಲಿ ಒಂದು ಹೂವನ್ನ, ಉಂಗುರವನ್ನ ಇಟ್ಟು ಹೋದ್ಲು. ಬೆಳಗ್ಗೆ ಎದ್ದಾಗ ರಾಜಕುಮಾರಿ ಬರಲೇ ಇಲ್ಲ ಅಂತ ಯುವರಾಜ ಬೇಜಾರ್ನಲ್ಲಿದ್ದ.
ಮಂತ್ರಿ ಮಗ ಅಲ್ಲೆಲ್ಲ ಹುಡುಕ್ದಾಗ ಆತನ ದಿಂಬಿನ ಅಡಿಯಲ್ಲಿ ಹೂವು ಮತ್ತೆ ಉಂಗುರ ಸಿಕ್ತು. ರಾಜ್ಕುಮಾರಿ ಬರ್ದೆ ಇವು ನಿಂಗೆ ಹೆಂಗೆ ಸಿಕ್ಕಿದ್ದು ಅಂತ ತಮಾಷೆ ಮಾಡಿ ಮಂತ್ರಿ ಕುಮಾರ ಯುವರಾಜನನ್ನ ಸಂತೋಷ ಪಡಿಸ್ದ. ಮರುದಿನ ರಾತ್ರಿಯೂ ರಾಜ್ಕುಮಾರಿ ಧರ್ಮಛತ್ರಕ್ಕೆ ಬಂದ್ಲು. ಅವಳು ರಾಜ್ಕುಮಾರ ನಗ್ನಗ್ತಾ ಮಾತಾಡ್ತಿದ್ದಾಗ ಊರಿನ ಪಹರೆಗೆಂದು ಬಂದ ಸೇನಾಪತಿ ರಾಜ್ಕುಮಾರಿನ ಕಂಡು ಒಳಗ್ ಬಂದ. ರಾಜ್ಕುಮಾರಿ, ಇದೇನು ನೀನು ಮಾಡುತ್ತಿರೋ ಕೆಲಸ ಅಂತ ಬೈದು ಬಿಟ್ಟ. ಅವರಿಬ್ಬರನ್ನ ಸೆರೆಯಲ್ಲಿಡುವಂತೆ ತನ್ನ ಸೈನಿಕರಿಗೆ ಆಜ್ಞಾಪಿಸ್ದ. ಮರುದಿನ ಬೆಳಗ್ಗೆ ಮಂತ್ರಿ ಮಗ ರೊಟ್ಟಿ ಮಾರುವ ಮುದುಕಿಯೊಬ್ಬಳ ವೇಷ ಹಾಕೊಂಡು ಸೆರೆಮನೆಗೆ ಹೋದ. ಕಾವಲುಗಾರರಿಗೆ ರೊಟ್ಟಿ ಲಂಚ ಕೊಟ್ಟು ಒಳಗ್ ಹೋದ. ರಾಜಕುಮಾರಿಗೆ ಮುದುಕಿ ವೇಷ ತೊಡಿಸಿ ಹೊರಗೆ ಕಳುಹಿಸಿ ತಾನು ಅವಳ ಸೀರೆ ಉಟ್ಟು ಕುತ್ಕೊಂಡ. ಅಷ್ಟರಲ್ಲಿ ರಾಜನು ಸೇನಾಪತಿಯು ಸೆರೆಮನೆಗೆ ಬಂದ್ರು. ಎಲ್ಲಿ ರಾಜ್ಕುಮಾರಿ ಎಂದ ರಾಜ. ಸೇನಾಪತಿ ಅಗೋ ಅಲ್ಲಿ ಅಂತ ಸೀರೆ ಉಟ್ಟ ಮಂತ್ರಿ ಕುವರನ ಬಳಿಗೆ ಬಂದು ಮುಚ್ಚಿದ್ದ ಮುಸುಕನ್ನ ಸರಿಸ್ದ. ಅಲ್ಲಿ ಶಿವರಾಜ ಇದ್ದಿದ್ರಿಂದ ರಾಜ ಕೋಪದಿಂದ ಸೇನಾಪತಿನ ಕೆಲಸದಿಂದ ವಜಾ ಮಾಡ್ದ. ರಾಜ್ಕುಮಾರ್ನನ್ನು ಮಂತ್ರಿ ಕುಮಾರ್ನನ್ನು ಸೆರೆಮನೆಯಿಂದ ಕಳುಹಿಸ್ಬಿಟ್ಟ. ರಾಜ್ಕುಮಾರಿ ಮದುವೆಗಾಗಿ ಊರೆಲ್ಲ ಶೃಂಗಾರ ಆಯಿತು. ಗಂಡನ್ನ ಮೊದಲೇ ಗೊತ್ತು ಮಾಡಿದ್ದ. ಅವನು ಪಕ್ಕದೂರಿನ ರಾಜ ಬೇರೆ. ಮಂತ್ರಿ ಕುಮಾರ ಪಕ್ಕದೂರಿನ ರಾಜನ್ಗೆ ಯುವರಾಜ ಪ್ರೀತಿಸೋ ವಿಷಯವನ್ನ ಹೇಳೋಕ್ಕೆ ಹೋಗ್ತಾನೆ. ಆಗ ಆ ರಾಜಕುಮಾರನಿಗೆ ಈ ಮದುವೆ ಇಷ್ಟವಿಲ್ದಿರೋದು ಗೊತ್ತಾಗತ್ತೆ. ಹಾಗಾಗಿ ಅವರು ಗುಟ್ಟಾಗಿ ಒಂದು ಉಪಾಯ ಮಾಡ್ತಾರೆ. ಮದುವೆ ತಯಾರಿ ಜೋರಾಗಿ ನಡೆದಿತ್ತು. ಮಂಟಪವೆಲ್ಲ ಸಿಂಗಾರ ಮಾಡಲಾಗಿತ್ತು. ಈ ರಾಜ್ಯದವರೆಲ್ಲ ಮದುವೆಗೆ ಎಲ್ಲಾ ರೀತಿ ತಯಾರಿ ಮಾಡಿಕೊಂಡು ಪಲ್ಲಕ್ಕಿಯಲ್ಲಿ ರಾಜ್ಕುಮಾರಿನ ಕುಳ್ಳಿರಿಸಿ ಕರೆದೊಯ್ತಾ ಇದ್ರು. ಆಗ ಈ ಶಿವರಾಜ ರಸ್ತೆ ಮಧ್ಯೆ ಧ್ಯಾನ ಮಾಡ್ತಾ ಇರೋ ಸ್ವಾಮೀಜಿಯ ಹಾಗೆ ಕೂತಿದ್ದ. ಆಗ ಬಂದ ರಾಜ ನಮಸ್ಕರಿಸಿ ಆಶೀರ್ವದಿಸುವಂತೆ ಕೇಳ್ಕೊಂಡ. ಆಗ ಸ್ವಾಮಿ ವೇಷದಲ್ಲಿದ್ದ ಶಿವರಾಜ ಸುಂದರಿ ರಾಜಕುಮಾರಿಗೆ ಕಾಯಿಲೆಯ ರಾಜಕುಮಾರ ಎಂದು ಹೇಳಿ ಹೋದ. ಸ್ವಾಮಿಗಳ ಮಾತು ರಾಜಂಗೆ ಬಹಳ ಚಿಂತೆ ಆಯ್ತು. ಆದ್ರೂ ತಮ್ಮ ಪಯಣವನ್ನ ಮುಂದುವರಿಸಿದ್ರು. ಮಾರನೇ ದಿನ ಅವರೆಲ್ಲ ಅಲ್ಲಿದ್ರು. ಮದುವೆಗೆ ರಾಜ್ಕುಮಾರ ತಯಾರಾಗಿ ನಿಂತಿದ್ದ. ಶಿವರಾಜನ ಉಪಾಯದಂತೆ ದೊಪ್ಪಂತ ಎಲ್ಲರೆದುರು ಬಿದ್ದ. ಆಗ ರಾಜನಿಗೆ ಇವನಿಗೇನೋ ಕಾಯಿಲೆ ಇದೆ ಅನ್ಕೊಂಡು ಈ ಮದುವೆ ಸಾಧ್ಯವಿಲ್ಲ, ನಾನು ಬೇರೆ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಎಂದ. ಆಗ ಬಂದ ಶಿವರಾಜ ಎಲ್ಲ ಕತೆ ಹೇಳ್ದ. ಯುವರಾಜ ಕೂಡ ರಾಜಕುಮಾರ ಅಂತ ತಿಳಿದ ಆ ರಾಜ ಯುವರಾಜನಿಗೆ ಕೊಟ್ಟು ಮದುವೆ ಮಾಡ್ದ. ಹಾಗೆ ಮಿಂಚು ಹುಳದ ಕನ್ಯೆನ ಶಿವರಾಜ ಮದುವೆ ಆದ. ನೋಡಿದ್ರಲ್ಲ ಮಕ್ಕಳೇ ನೀತಿ ಕಥೆನ. ಕೆಲವು ಕನಸುಗಳನ್ನ ನನಸು ಮಾಡೋದು ಸುಲಭವಾಗೇನೂ ಇರೋದಿಲ್ಲ. ಆದರೆ ಸಾಧಿಸ್ಬೇಕೆಂದು ಒಮ್ಮೆ ಪಣ ತೊಟ್ರೆ ಮಕ್ಕಳೇ ಯಾವುದೂ ಅಸಾಧ್ಯ ಅಲ್ಲ. ನಾವು ಕನಸುಗಳನ್ನು ಕಾಣೋಣ ಮಕ್ಕಳೇ, ಅದನ್ನು ನನಸು ಮಾಡೋಕೆ ಪ್ರಯತ್ನ ಪಡೋಣ. ತಂದನ್ನಿ